ಯೇಸುವಿನ ನಾಮದಲ್ಲಿ ಈ ಬೆಳಗಿನ ಜಾವದಲ್ಲಿ ನಾನು ನಿಮ್ಮ ಮುಂದೆ ಬರೋದು ಇಷ್ಟವುಳ್ಳವನಾಗಿದ್ದೇನೆ. ಇವತ್ತಿನ ವಾಕ್ಯ ಮತ್ತೇನ ಬರೆದ ಸುವಾರ್ತೆ 6ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾಳಿನ ಬಗ್ಗೆ ಚಿಂತೆ ಮಾಡಬೇಡ, ನಾಳಿನ ಹೊತ್ತಿನ ಕಾಟ ಹೊತ್ತಿಗೆ ಸಾಕು ಅಂತ ಯೇಸು ಸ್ವಾಮಿ ನಮ್ಮನ್ನು ಹೇಳ್ತಾ ಇದ್ದಾನೆ. ಇವತ್ತು ಅನೇಕ ಜನರು ಚಿಂತೆಯಲ್ಲಿ ಸಿಕ್ಕಾಕೊಂಡು ಬಿದ್ದಾರೆ. ಎಷ್ಟೋ ಚಿಂತೆ ಮನುಷ್ಯನಿಗೆ ಆಗಿದೆ. ಆ ಚಿಂತೆಯಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆ ಚಿಂತೆ ನಮಗೆ ಒತ್ತಡದಲ್ಲಿ ಒಯ್ತಾ ಇದೆ. ಆ ಚಿಂತೆ ನಮಗೆ ಭಯ ಕಡೆಗೆ ಒಯ್ತಾ ಇದೆ. ಆ ಚಿಂತೆ ನಮಗೆ ಕತ್ತಲನಲ್ಲಿ ಒಯ್ತಾ ಇದೆ. ಆ ಚಿಂತೆ ನಮ್ಮ ಜೀವಿತವನ್ನು ನಾಶನ ಕಡೆಗೆ ಒಯ್ತಾ ಇದೆ. ಆ ಚಿಂತೆ ನಮ್ಮನ್ನು ಅಸ್ವಸ್ಥ ಕಡೆಗೆ ಒಯ್ತಾ ಇದೆ. ಆ ಚಿಂತೆ ನಮಗೆ ಒತ್ತಡ ಕಡೆಗೆ ಒಯ್ತಾ ಇದೆ. ಅದಕ್ಕೆ ಪ್ರಿಯರೇ, ಯೇಸು ಹೇಳ್ತಾ ಇದ್ದಾನೆ, ನಿನ್ನ ಎಲ್ಲಾ ಚಿಂತೆ ಭಾರವನ್ನು ನನ್ನ ಮೇಲೆ ಹಾಕು, ನಾನು ನಿಮಗೋಸ್ಕರ ಚಿಂತಿಸ್ತಾ ಇದ್ದೇನೆ ಅಂತ ಯೇಸು ಹೇಳಿದ್ದಾನೆ. ಅದಕ್ಕೆ ಪ್ರಿಯರೇ, ನೀನು ಮನೆಯ ಚಿಂತೆ ಇದಿರಬಹುದು, ನಿನ್ನ ಹೆಂಡತಿ ಮಕ್ಕಳದ ಚಿಂತೆ ಇದಿರಬಹುದು, ನಿನ್ನ ಬಿಸ್ನೆಸ್ ಜಾಬ್ ಬಗ್ಗೆ ಚಿಂತಿಸ್ತಾ ಇದಿರಬಹುದು, ನಿನ್ನ ಸ್ಕೂಲ್ ನಿನ್ನ ಕಾಲೇಜ್ ಬಗ್ಗೆ ಚಿಂತಿಸ್ತಾ ಇದಿರಬಹುದು, ನಿನ್ನ ಮಕ್ಕಳ ಬಗ್ಗೆ ಚಿಂತಿಸ್ತಾ ಇದಿರ್ಬೋದು, ನೀನು ಅನೇಕ ಚಿಂತೆಯಲ್ಲಿ ಸಿಕ್ಕಾಕೊಂಡು ಬಿದ್ದಿರ್ಬೋದು, ನೀನು ಯಾರಿದ್ದಿದ್ದು ಗೊತ್ತಿಲ್ಲ. ಆದ್ರೆ ಯೇಸು ಇವತ್ತು ನಿನ್ನನ್ನು ಮಾತನಾಡ್ತಾ ಇದ್ದಾನೆ, ಚಿಂತೆ ಮಾಡಬೇಡ, ನಾಳಿನ ಬಗ್ಗೆ ಚಿಂತೆ ಮಾಡಬೇಡ, ನಿನ್ನ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡ, ಮುಂದೆ ಏನಾಗುತ್ತಿದೆ ಅಂತ ಚಿಂತೆ ಮಾಡಬೇಡ, ಹಿಂದೆ ಹೀಗೆ ಆಗಿತ್ತು ಇವತ್ತು ಹೀಗೆ ಆಗ್ತದ, ಮುಂದೆ ಏನಾಗ್ತದ ಅಂತ ಚಿಂತೆ ಮಾಡಬೇಡ. ಅದಕ್ಕೆ ಪ್ರಿಯನೇ, ಯೇಸು ನಿನ್ನ ಒಟ್ಟಿಗೆ ಇದ್ದಾನೆ. ಇವತ್ತು ಆತನು ಹೇಳ್ತಾ ಇದ್ದಾನೆ, ಚಿಂತೆ ಮಾಡಬೇಡ, ಏನು ಊಟ ಮಾಡಲಿ ಚಿಂತೆ ಮಾಡಬೇಡ, ಏನು ಕುಡಿಲಿ ಚಿಂತೆ ಮಾಡಬೇಡ, ಏನು ಹೊದ್ದುಕೊಳ್ಳಿ ಅಂತ ಚಿಂತೆ ಮಾಡಬೇಡ. ಯೇಸು ಹೇಳ್ತಾ ಇದ್ದಾನೆ, ಇವತ್ತು ನಿನ್ನ ಜೀವಿತದಲ್ಲಿ ಅನೇಕ ಚಿಂತೆದಲ್ಲಿ ನೀನು ಇದಿರಬಹುದು. ಆ ಚಿಂತೆ ನಿನಗೆ ಮರಣ ಕಡೆಗೆ ಒಯ್ತಿರಬಹುದು, ಆ ಚಿಂತೆ ನಿನಗೆ ರೋಗ ಕಡೆಗೆ ಒಯ್ತಿರಬಹುದು, ಹಣದ ಚಿಂತೆ, ಸಮಸ್ಯೆಗಳು, ನಿನಗೆ ಅನೇಕ ಚಿಂತೆಯಿಂದ ನೀನು ಹಾದು ಹೋಗ್ತಿರಬಹುದು. ಆದರೆ ನಿನಗೆ ಒಂದು ಶುಭ ಸಂದೇಶ ಹೇಳಕ್ಕೆ ನಾನು ಉಳ್ಳವನಾಗಿದ್ದೇನೆ. ಅದೇ ಶುಭ ಸಂದೇಶ ಏನಂದ್ರೆ, ಯೇಸು ನಿನ್ನ ಒಟ್ಟಿಗೆ ಹೇಳ್ತಾ ಇದ್ದಾನೆ, ನಾಳಿನ ಬಗ್ಗೆ ಚಿಂತೆ ಮಾಡಬೇಡ, ನಿನ್ನ ಭವಿಷ್ಯದ ಬಗ್ಗೆ ಚಿಂತೆ ಮಾಡಬೇಡ, ನಿನ್ನ ಮಕ್ಕಳ ಬಗ್ಗೆ ಚಿಂತೆ ಮಾಡಬೇಡ, ನಿನ್ನ ಹೆಂಡತಿಯ ಬಗ್ಗೆ ಚಿಂತೆ ಮಾಡಬೇಡ, ನಿನ್ನ ಫ್ಯೂಚರ್ ಬಗ್ಗೆ ಚಿಂತೆ ಮಾಡಬೇಡ ಅಂತ ಯೇಸು ಹೇಳ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ನೀನು ಯಾರಾದರೂ ಇರ್ಬೋದು, ಎಲ್ಲಾದರೂ ಇರ್ಬೋದು, ಯಾವ ಮನೆಯಲ್ಲಿ ಇದ್ದಿದ್ದೇನೋ ಎಲ್ಲಿ ಇದ್ದಿದ್ದೇನೋ ಗೊತ್ತಿಲ್ಲ. ಆದ್ರೆ ಯೇಸು ಇವತ್ತು ನಿನ್ನನ್ನು ಹೇಳ್ತಾ ಇದ್ದಾನೆ, ನಿನ್ನ ಚಿಂತೆ ನನಗೂ ಕೊಡು, ನಾನು ನಿನಗೋಸ್ಕರ ಚಿಂತಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ನಿನ್ನ ಎಲ್ಲಾ ಚಿಂತೆ ಭಾರವನ್ನು ತೆಗೆದು ಯೇಸು ನಿನಗೆ ಸಮಾಧಾನ ಕೊಡಲಿಕ್ಕೆ ಇಷ್ಟವುಳ್ಳವನಾಗಿದ್ದಾನೆ. ಆತನಿಗೆ ಶಕ್ತಿ ಉಂಟು, ನಿನ್ನ ಎಲ್ಲಾ ಒತ್ತಡವನ್ನು ತೆಗೆದು ನಿನಗೆ ಸಮಾಧಾನ ಕೊಡುತ್ತಾನೆ. ಆ ಸಮಾಧಾನ ಯೇಸು ಆಗಿದ್ದಾನೆ. ಮತ್ತು ಆ ಯೇಸುವಿನ ಹಾಗೆ ಸಮಾಧಾನ ಕೊಡೋರು ಯಾರು ಇಲ್ಲ ಪ್ರಿಯನೇ. ಆ ಚಿಂತೆಯನ್ನು ಆತನಿಗೆ ಒಪ್ಪಿಸು. ನಿನ್ನ ಜೀವಿತ, ನಿನ್ನ ಮನೆ, ನಿನ್ನ ಕುಟುಂಬ, ನಿನ್ನ ಸೇವೆ, ನೀನು ಎಲ್ಲೆಲ್ಲಿ ಇದ್ದಿ, ಯಾವ್ಯಾವ ಸ್ಥಳದಲ್ಲಿ ಇದ್ದಿ, ಆ ಸ್ಥಳವನ್ನು, ಆ ಜನರನ್ನು, ನಿನ್ನನ್ನು ಯೇಸುವಿನ ಕರಗಳನ್ನು ನೀನು ಒಪ್ಪಿಸು. ಯೇಸು ನಿನ್ನ ಎಲ್ಲಾ ಚಿಂತೆಯನ್ನು ತೆಗೆದು ಸಮಾಧಾನದಲ್ಲಿ ನಿನ್ನ ಜೀವಿತವನ್ನು ಒಯ್ತಾನೆ. ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಮಕ್ಕಳನ್ನು ಆಶೀರ್ವಾದ